ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಯತೀಂದ್ರ ಮಾತಿನ ಬೆನ್ನಲ್ಲೇ ಡಿಕೆ ಹಾದಿಯಾಗಿ ಬೆಂಬಲಿಗ ಶಾಸಕರು ಅಖಾಡಕ್ಕಿಳಿದು ಮಾತಿನ ಬಾಣ ಬಿಡ್ತಾ ಇದ್ದಾರೆ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕಿಳಿದು ಯತೀಂದ್ರಗೆ ಮತ್ತೆ ತಿರುಗೇಟ್ ಕೊಟ್ಟಿದ್ದಾರೆ. ಈ ನಡುವೆ ಶಿವಗಂಗಾ ಬಸವರಾಜ್ ಒಪ್ಪಂದ ಆಗಿರೋ ಬಗ್ಗೆ ಮೆಸೇಜ್ ಇದೆ ಅಂತ ಹೇಳಿದ್ರೆ ಪರಮೇಶ್ವರ್ ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಟ್ಟದ ಕಿಚ್ಚು ಆರ್ತಿಲ್ಲ. ಅಧಿಕಾರದ ಅದಲು ಬದಲು ಆಟದಲ್ಲಿ ಯಾರು ಯಾರನ್ನೂ ಬಿಟ್ಕೊಡ್ತಿಲ್ಲ. ಎರಡೂ ಬಣಗಳ ಮಾತಿನ ಬಾಣಗಳು ಹೈಕಮಾಂಡ್ ಗೋಡೆಗೆ ಬಡಿತಾ ಇದ್ರು, ನಿತ್ಯ ಮಾತಿನ ಕದನ ಮಾತ್ರ ನಿಂತಿಲ್ಲ. ಇದೀಗ ಅಧಿವೇಶನ ಮುಗಿತಾ ಇದ್ದಂತೆ ಕೈಪಾಳ್ಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಅಧಿವೇಶನ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ. ತಂದೆಯೇ 5 ವರ್ಷ ಸಿಎಂ ಎಂದ ಯತೀಂದ್ರಗೆ ಡಿಕೆ ತಿರುಗೇಟು. ಹೈಕಮಾಂಡ್ ಏನು ಹೇಳಿಲ್ಲ, ಬದಲಾಗಬೇಕು ಅಂತ ಹೇಳಿದೆ. ಹೈಕಮಾಂಡ್ ಇಲ್ಲ ತಾನೆ, ಸೊ ಹಾಗಾಗಿ ಬದಲಾಗಲ್ಲ ಅಂತಲೇ ಅರ್ಥ. ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ, ಇವರು ಅವ್ರಿಗಿಂತ ಮೇಲೆ ಹೇಳ್ತಾ ಇದ್ದಾರೆ. ಕಾಲ ಹೇಳ್ತದೆ. ಅಧಿಕಾರ ಹಂಚಿಕೆಯ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕಾಂಗ್ರೆಸ್ನಲ್ಲೀಗ ಪಟ್ಟದ ಜ್ವಾಲೆ ಮತ್ತೆ ಹೊತ್ತಿ ಉರಿಯೋಕ್ ಶುರುವಾಗಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಯತೀಂದ್ರ ಹೇಳಿದ ಬೆನ್ನಲ್ಲೇ ಡಿಕೆ ಬಣ ಫುಲ್ ಆಕ್ಟಿವ್ ಆಗಿದೆ. ನಿನ್ನೆಯಿಂದಲೂ ಡಿಕೆ ಪರ ಬ್ಯಾಟಿಂಗ್ ಮಾಡ್ತಾ ಮಾತಿನ ಬಾಣಗಳನ್ನೇ ಬಿಡ್ತಿದ್ದಾರೆ. ಇದರ ನಡುವೆ ಯತೀಂದ್ರ ಮಾತಿಗೆ ರಿಯಾಕ್ಟ್ ಮಾಡಿದ್ದ ಡಿಸಿಎಂ ಡಿಕೆ ಅವ್ರು ನಮ್ಮ ಹೈಕಮಾಂಡ್ ಅಂತ ವ್ಯಂಗ್ಯವಾಡಿದ್ರು. ಡಿಕೆಯ ಈ ಮಾತಿಗೆ ಯತೀಂದ್ರ ಕೂಡ ನಯವಾಗೇ ಉತ್ತರ ಕೊಟ್ಟಿದ್ದಾರೆ. ಈ ಮಾತಿಗೆ ಮತ್ತೆ ರಾಯಚೂರಲ್ಲಿ ತಿರುಗೇಟು ಕೊಟ್ಟಿರೋ ಡಿಕೆ ಸಿದ್ದರಾಮಯ್ಯ ಹೈಕಮಾಂಡ್ ಅಂತಿದ್ದಾರೆ. ಅವ್ರಕ್ಕಿಂತ ಮೇಲೆ ಹೇಳ್ತಿದ್ದಾರೆ, ಎಲ್ಲವನ್ನು ಕಾಲುವೆ ಹೇಳುತ್ತೆ ಅಂತ ತಿವಿದಿದ್ದಾರೆ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಯಾವಾಗಲೂ ಹೈಕಮಾಂಡೇ. ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ನಾನು ಅದನ್ನ ಹೇಳಿದ್ದು. ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ, ಹಾಗಾಗಿ ಮುಂದುವರಿತಾರೆ. ಬಟ್ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ. ನಿನ್ನೆ ಆಲೇ ಹೇಳಿದ್ದೀನಿ ಅವ್ರು ನಮ್ಮ ಹೈಕಮಾಂಡ್ ಅಂತ. ನೋಡ್ರಿ, ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ಈಗ ಸಿದ್ದರಾಮಯ್ಯನಕ್ಕಿಂತ ಅವ್ರು ಸ್ವಲ್ಪ ಹೈಕಮಾಂಡ್. ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ, ಇವರು ಅವ್ರಿಗಿಂತ ಮೇಲೆ ಹೇಳ್ತಾ ಇದ್ದಾರೆ. ಕಾಲ ಹೇಳ್ತದೆ. ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳ್ತಿದ್ರೆ ಶಿವಗಂಗಾ ಬಸವರಾಜ್ 139 ಶಾಸಕರ ಬಲ ಡಿಕೆಗಿದೆ ಅಂತಿದ್ದಾರೆ. ಇತ್ತ ಪರಮೇಶ್ವರ್ ಮಾತನಾಡಿ, ಹೈಕಮಾಂಡ್ ಎಲ್ಲಿ ತನಕ ಸಿದ್ದರಾಮಯ್ಯ ಇರಬೇಕು ಅಂತಾರೋ ಅಲ್ಲಿ ತನಕ ಇರ್ತಾರೆ ಅಂದ್ರು. 139 ಜನ ಶಾಸಕರು ಬಲನು ಡಿಕೆ ಶಿವಕುಮಾರ್ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್ ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ನಾನು ಹೇಳಿದ್ಮೇಲೆ ಏನಾರು ಹೇಳಿ ಅಂದೆ, ಪ್ರಾಣ ಕೊಡೋರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ? ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಸಿದ್ದರಾಮಯ್ಯನವ್ರನ್ನ ಯಾವಾಗ ಮಾಡಿದ್ದು ಹೇಳಿ? ಯಾರು ಮಾಡಿದ್ದು? ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಇರಬೇಕು ಅಂತಾರೆ ಅಲ್ಲಿಯವರೆಗೆ ಇರ್ತಾರೆ. ಹೌದು, ಹೈಕಮಾಂಡ್ ಈಗ ಹೇಳದೇ ಇದ್ರೆ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಬೇಕಾಗಿತ್ತಲ್ವಾ? ಹೇಳಿದಾರ? ಇಷ್ಟಕ್ಕೆ ಸುಮ್ಮನಾಗದ ಶಿವಗಂಗಾ ಬಸವರಾಜ್ ತನಗೆ ಒಪ್ಪಂದ ಆಗಿರೋ ಮೆಸೇಜ್ ಸಿಕ್ಕಿದೆ ಅಂತ ಬಾಂಬ್ ಸಿಡಿಸಿದ್ರು. ಈ ಮಾತಿಗುತ್ತರಿಸಿದ ಪರಮೇಶ್ವರ್, ಹೈಕಮಾಂಡ್ ಏನೂ ತೀರ್ಮಾನ ಮಾಡಿಲ್ಲ, ಒಪ್ಪಂದದ ವಿಷಯನೇ ಪ್ರಸ್ತಾಪ ಇಲ್ಲ ಅಂದ್ರು. ನನಗೆಲ್ಲ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. 2 ವರ್ಷ ಒಪ್ಪಂದ ಆಗಿರೋ ಸತ್ಯ. ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. ಯಾವುದು ಇಲ್ಲಿಯವರೆಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಏನೂ ತೀರ್ಮಾನ ಮಾಡಿಲ್ಲ. ನನಗೆ ಹೆಂಗ್ರಿ ಗೊತ್ತಿರುತ್ತೆ? ಅದು ಪಾರ್ಟಿಯ ಸೀನಿಯರ್ ಮಾತ್ರ ನಮ್ಗೆ ಹೇಳಿ ಮಾಡಿರ್ತಾರ? ನಮಗೇನು ಹೇಳಿಲ್ಲ. ಅಲ್ಲಲ್ಲ, ಅದನ್ನ ಆ ಪ್ರಸ್ತಾಪನೆ ಇಲ್ವಲ್ಲ, ಪ್ರಸ್ತಾಪನೆ ಇಲ್ಲ. ಬೆಂಬಲಿಗ ಶಾಸಕರ ಮಾತಿಗೆ ರಿಯಾಕ್ಟ್ ಮಾಡಿದ ಡಿಕೆ ಶಿವಕುಮಾರ್, ನಾನ್ ಸಿಎಂ ಆಗಬೇಕು ಅನ್ನೋದು ಜನರಿಗಿದೆ, ಶಾಸಕರಿಗೂ ಇದೆ ಅಂದ್ರು. ಯತೀಂದ್ರ ಮಾತನಾಡಿ, ಸಿಎಂ ಆಗೋ ಅರ್ಹತೆ ಇರೋರು ಬೇಕಾದಷ್ಟಿರ್ತಾರೆ ಅಂದ್ರು. ಮಾಗಡಿ ಬಾಲಕೃಷ್ಣ, ಯಾರು ಏನೇ ಮಾತಾಡಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಪಾರ್ಟಿ ಏನು ಹೇಳ್ತದೆ ಕೇಳಬೇಕು ನಾವೆಲ್ಲ. ತಪ್ಪೇನಿದೆ?
ಅವ್ರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಟೈಮ್ ವಿಲ್ ಆನ್ಸರ್. ಎಲ್ಲ ಪಕ್ಷಗಳಲ್ಲೂ ಅದು ಇದ್ದೇ ಇರುತ್ತೆ. ಅದೇ ನಮ್ಮ ಪಕ್ಷ ಏನು ಹೊರತಲ್ಲ, ಅದಕ್ಕೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಿರ್ತಾರೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗುವಂಥ ಅರ್ಹತೆ ಅವರು ಬೇಕಾದಷ್ಟು ಜನ ಇರ್ತಾರೆ. ಸೊ ಕೇಳ್ತಿರ್ತಾರೆ, ಬಟ್ ಅದನ್ನು ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಬಟ್ ಹೈಕಮಾಂಡ್ ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಇಲ್ಲ, ನೀವು ಹೈಕಮಾಂಡ್ ಇನ್ನೂ ಯಾವುದೇ ಹೇಳಿಲ್ಲ, ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಹೈಕಮಾಂಡ್ ಏನೂ ಹೇಳಿಲ್ಲ, ಬದಲಾಗಬೇಕು ಅಂತ ಹೇಳಿದೆ ಹೈಕಮಾಂಡ್, ಇಲ್ಲ ತಾನೆ. ಸೊ ಹಾಗಾಗಿ ಬದಲಾಗಲ್ಲ ಅಂತಲೇ ಅರ್ಥ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು, ಬಾಲಕೃಷ್ಣ ಅವರು ತೀರ್ಮಾನ ಮಾಡುವಂಥ ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ, ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಅದನ್ನ ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನ ಮುಂದುವರ್ತೀವಿ, ನಮ್ದೇನು ತಕರಾರು ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಫೆಬ್ರವರಿ 10ರ ಬಳಿಕ ರಾಜ್ಯ ಪಟ್ಟದ ಫೈಟ್ ಬಗ್ಗೆ ಪ್ರತ್ಯೇಕ ಸಭೆ ಕರೆಯೋ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಸೇರಿದಂತೆ ಹಿರಿಯ ನಾಯಕರನ್ನ ಕರೆಸುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದ ಸಂಪೂರ್ಣ ಚಿತ್ರಣವನ್ನ ಪಡೆಯೋ ಸಾಧ್ಯತೆ ಇದೆ. ಇನ್ನೊಂದೆಡೆ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ನ ಹಿರಿಯ ನಾಯಕರು ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದು ಕಗ್ಗಂಟು ಬಿಡಿಸೋ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇದೀಗ ರಾಜ್ಯದಲ್ಲಾಗ್ತಿರೋ ಬೆಳವಣಿಗೆಗಳನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿಯೇ ಗಮನಿಸುತ್ತಿದೆ. ಮಂಗಳೂರಿನಿಂದ ಪೃಥ್ವಿ ಜೊತೆ ಪ್ರಮೋದ್, TV9 ಬೆಂಗಳೂರು.